ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಲವಣ ತೈಲಂ ಮತ್ತು ಉಲ್ಲಾಸ್ ಅಗರಬತ್ತಿ. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಶ್ರೀ ಗುರು ರಾಚೋಟೇಶ್ವರ ವಿರಕ್ತ ಮಠ ಹಲಬರ್ಗಕ್ಕೆ ತೆರಳಿದ್ರು. ಇಲ್ಲಿ ಸಿದ್ದರಾಮೇಶ್ವರರ 10ನೇ ವರ್ಷದ ಅದ್ಧೂರಿ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಥಮವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ ಇಲ್ಲಿ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮದ ದೃಶ್ಯಗಳು ಹೇಗಿದೆ ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಬಹಳ ವಿಶೇಷವಾಗಿ ವರ್ಷದ ಮೊದಲನೆಯ ಕಾರ್ಯಕ್ರಮ ನನ್ನ ಹಾಗೂ ನನ್ನ ತಂದೆಯವರ ಬಹಳ ಅಚ್ಚುಮೆಚ್ಚಿನ ಜಾಗ ಯಾವುದಾದ್ರೂ ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಅದು ಉತ್ತರ ಕರ್ನಾಟಕ ಅಂತಲೇ ಹೇಳ್ಬೋದು. ನನ್ನ ಪುಣ್ಯ ಇವತ್ತಿನ ದಿವಸ ವರ್ಷದ ಮೊದಲನೇ ಕಾರ್ಯಕ್ರಮ ಉತ್ತರ ಕರ್ನಾಟಕ, ಆ ಒಂದು ರಾಜ್ಯದ ಬಹಳ ವಿಶೇಷವಾಗಿ ಬೀದರ್ ಜಿಲ್ಲೆಗೆ ನಾವು ಇವತ್ತಿನ ದಿವಸ ಬಂದಿರತಕ್ಕಂಥದ್ದಿದೆ. ನಿಜಕ್ಕೂ ಬಹಳ ಸಂತೋಷ ಅಂತಲೇ ಹೇಳ್ಬೋದು. ಬಹಳ ವಿಶೇಷವಾಗಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಬೀದರ್ ಜಿಲ್ಲೆಯ ಸಮಸ್ತ ಜನತೆ ನಿಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥ ಜಾತ್ರಾ ಮಹೋತ್ಸವ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನನ್ನ ಮೇಲೆ ನಿಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಂಬತಕ್ಕಂತಹ ಪದಕ್ಕೆ ಭಾಳಷ್ಟು ಅರ್ಥ ಕೊಡ್ತಕ್ಕಂತಹದ್ದು. ಗುರು, ಸಾಧು ಸಂತರು, ಹಾಗೆ ಯತಿಗಳು, ಶ್ರೀಗಳು, ಹೀಗೆ ಯಾರೇ ಒಬ್ಬರು ಯತಿಗಳು ಬಂದರು, ಯಾರೇ ಒಬ್ಬರು ಸಾಧು ಸಂತರು ಬಂದರೂ ಅವ್ರನ್ನ ತುಂಬ ಹತ್ತಿರದಿಂದ ಬರಮಾಡ್ಕೊಳ್ತಕ್ಕಂಥ ಜನ ಅಂದರೆ ನನ್ನ ಉತ್ತರ ಕರ್ನಾಟಕದ ಜನತೆ. ಆ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾವು ಅಭಾರಿಯಾಗಿರಬೇಕು. ಉತ್ತರ ಕರ್ನಾಟಕ ಬೀದರ್ ಜಿಲ್ಲೆಯಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೆ ಬೀದರ್ನಲ್ಲಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಇವತ್ತು ಈ ಟ್ರೈನ್ ಹತ್ತಿರಗೆ ಇಲ್ಲಿಗೆ ಬಂದಿದ್ದಾರೆ ಕರ್ಕೊಂಡು ಹೋಗಲಿಕ್ಕೆ. ಇದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಈ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಅರ್ಥಗರ್ಭಿತವಾಗಿರ್ತಕ್ಕಂತಹ ಒಂದಷ್ಟು ನುಡಿಮುತ್ತುಗಳು, ಇದೆಲ್ಲವೂ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ನೋಡಬೇಕಾದ್ರೆ ಮಾತೃ ಹೃದಯವನ್ನು ತಾಯಿ ಬಳಿ ಮಕ್ಕಳು ಬರುವಂತಹ ರೀತಿ ಆ ಪ್ರೀತಿ ವಾತ್ಸಲ್ಯವನ್ನು ಪಡೀಲಿಕ್ಕೆ ಬೀದರ್ನ ಜನತೆ ಬಂದಿರತಕ್ಕಂಥದ್ದು ನೋಡಿದ್ರೆ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ತಾಯಿ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮ ಸಂರಕ್ಷಣೆ, ಧರ್ಮ ರಕ್ಷಣೆ ಎಲ್ಲವೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಅರಿವಿನ ದರ್ಪಣದ ಭೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ.
ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಅವರ ಆದರಿಸೋ ರೀತಿ ಕಲಿಸಿ, ತಂದೆ ತಾಯಿಯರ ಹಿರಿಮೆ ತಿಳಿಸಿ, ಅವರ ಆದರಿಸೋ ರೀತಿ ಕಲಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಹಿರಿಯರ ಗೌರವಿಸೋ ಬುದ್ಧಿ ಮನದಿ ತುಂಬಿಸಿ, ಚೇತನವಾದಂಥ ಆನಂದ ಗುರುವೇ, ಅರಿವಿನ ದರ್ಪಣದ ವೇದವೇ, ದೀಪವೇ, ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಶ್ರೀ ಗುರು ರಾಚೋಟೇಶ್ವರ ವಿರಕ್ತ ಮಠ ಹಲಬರ್ಗಾದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದ್ದಂತಹ ಸಿದ್ದರಾಮೇಶ್ವರರ 10ನೇ ವರ್ಷದ ಜಾತ್ರಾ ಮಹೋತ್ಸವದ ಪ್ರಾರಂಭದಲ್ಲಿ ಅದ್ಧೂರಿ ಮೆರವಣಿಗೆ ಮುಖಾಂತರ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಹೇಗೆ ಸ್ವಾಗತ ಕೋರಲಾಗ್ತಿತ್ತು ಅಂತ ಬನ್ನಿ ಹಾಗಿದ್ರೆ ಈ ಮೆರವಣಿಗೆ ದೃಶ್ಯಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭೌರೋಗಿನಾಂ ನಿಧಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಉತ್ತರ ಕರ್ನಾಟಕದ ಈ ಭಾಗದ ನಡೆದಾಡು ದೇವರು ಅಂತಲೇ ಹೆಸರಾಗಿರ್ತಕ್ಕಂಥ ಇಲ್ಲಿನ ಯತಿಗಳು, ಶ್ರೀಗಳು, ಹಾಗೆ ಇಲ್ಲಿನ ಮಲ್ಲಯ್ಯ ಅಜ್ಜ ಅವರು ನಮ್ಮ ಜೊತೆ ಇರತಕ್ಕಂಥದ್ದು ಬಹಳ ಸಂತೋಷವೇ ಸರಿ. ಮಲ್ಲಯ್ಯ ಅಜ್ಜ ಅವರು, ಮಲ್ಲಯ್ಯ ಅಪ್ಪಾಜಿಯವರು ಅವರು ಇರ್ತಕ್ಕಂಥದ್ದು, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿರ್ತಕ್ಕಂಥದ್ದು, ನಾನು ಬೆಂಗಳೂರಿಂದ ಇಲ್ಲಿ ಬಂದದ್ದು ಇದು ಖಂಡಿತ ದೊಡ್ಡದಲ್ಲ. ಇಲ್ಲಿದ್ದು ಶ್ರೀಗಳು ಮಲ್ಲಯ್ಯ ಅಜ್ಜವರು ಸಿಗೋದು ಬಹಳ ಕಷ್ಟ. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಆದರೂ ಇವರು ಇಲ್ಲಿರ್ತಾರೆ, ಇನ್ನೊಂದೂರಲ್ಲಿ ಕಾಣಿಸ್ಕೊಳ್ತಾರೆ. ಇವ್ರ ಬಗ್ಗೆ ಹೇಳ್ತಾ ಹೊರಟ್ರೆ ಬಹಳಷ್ಟು ಇದೆ. ಆದರೆ ಈ ಕಲಿಯುಗದಲ್ಲೂ ಸಹಿತ ಇಂತಹ ಪವಾಡಗಳು ಇದೆಲ್ಲ ನಡೆಯೋದು ಬಹಳ ವಿಶೇಷವೇ. ಅಂತಹದರಲ್ಲಿ ಇವತ್ತು ಒಂದು ವಿರಕ್ತ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಅನುಷ್ಠಾನ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಹಾವಳಿ ಲಿಂಗೇಶ್ವರ ಶಿವಾಚಾರ್ಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಲ್ಲಯ್ಯ ಅಜ್ಜ ಅವರು, ಮಲ್ಲಯ್ಯ ಮುತ್ತಿ ಅವರು ಬಂದಿರತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಜೊತೆಗೆ ಅವರೊಂದಿಗೆ ಸಾಕಷ್ಟು ಜನ ಶ್ರೀಗಳಿದ್ದೇವೆ. ಪಕ್ಕದ ರಾಜ್ಯ ಆಂಧ್ರ, ಅದಕ್ಕಿಂತ ಮುಂದೆ ಸರಿದರೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಶ್ರೀಗಳಿದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ನನ್ನ ಹೃದಯ ಸಿಂಹಾಸನದಲ್ಲಿ ಸದಾಕಾಲ ಪ್ರೀತಿಸುವಂಥ ನನ್ನ ಉತ್ತರ ಕರ್ನಾಟಕದ ಅಭಿಮಾನಿ ದೇವರುಗಳಿದ್ದಾರೆ. ಇವರೆಲ್ಲರೊಂದಿಗೆ ನಡೆಸ್ತಿರ್ತಕ್ಕಂತಹ ಇವತ್ತಿನ ಧರ್ಮ ರಥಯಾತ್ರೆ, ಈ ಯಾತ್ರೆ ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದು, ಬಹಳಷ್ಟು ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ದು, ಎಲ್ಲರ ಮನಸ್ಸನ್ನು ಗೆಲ್ಲುವಂತಹದ್ದು, ಧರ್ಮದ ವಿಜಯತೆಯನ್ನು ಸಾಗಿಸ್ತಕ್ಕಂಥದ್ದು. ಧರ್ಮ ರಕ್ಷಿತಃ, ಧರ್ಮ ಸಂಘಟನೆ, ಧರ್ಮದ ವಿಜಯತೆ, ಧರ್ಮದ ಒಂದು ಪತಾಕೆ ಹಾರಿಸುವಂಥ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಯತಿವರಣ್ಯರು ಬಹಳಷ್ಟು ಶ್ರಮಿಸ್ತಿದ್ದಾರೆ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಉತ್ತರ ಕರ್ನಾಟಕದಲ್ಲಿ ಸದಾಕಾಲ ಸಮೃದ್ಧಿತನ. ಆ ಸಮೃದ್ಧಿತನ ನೋಡ್ಬೋದಾದರೆ ಅದು ಉತ್ತರ ಕರ್ನಾಟಕ ಹೃದಯ ತುಂಬಿ ಹೇಳುವಂಥದ್ದು, ಭಕ್ತರನ್ನು ಮತ್ತು ಭಗವಂತ ಅಂದರೆ ಯಾರಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಯತಿಗಳು ಮತ್ತು ಸಾಧು ಸಂತರೇ. ಈ ಸಾಧು ಸಂತರೇ ಅವರಿಗೆ ಗುರುಗಳಾಗಿ, ದೈವ ದೇವರುಗಳಾಗಿ ಸಹಿತ ಆಶೀರ್ವದಿಸ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ನೆಲ ಇದು ಉತ್ತರ ಕರ್ನಾಟಕದ ಪುಣ್ಯ ನೆಲ. ಜೀವಯಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಯಾತ್ರೆಯಲ್ಲಿ,
ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ 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 ನಮನ. ನಾವು ನೋಡ್ತಾ ಇದ್ವಿ ಸಿದ್ದರಾಮೇಶ್ವರರ 10ನೇ ವರ್ಷದ ಅದ್ಧೂರಿ ಜಾತ್ರಾ ಮಹೋತ್ಸವದ ದೃಶ್ಯಗಳನ್ನು.
ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಖುಷಿ ಅವರು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವ್ರೇನು ಮಾತನಾಡಿದ್ದಾರೆ ನೋಡೋಣ. ಸ್ವಾಮೀಜಿಗಳನ್ನ, ಅವಧೂತರನ್ನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಂತರನ್ನ ಆರಾಧನೆ ಮಾಡುವಂತಹ ಯಾವುದಾದ್ರೂ ಒಂದು ಪರಿವಾರ ಇದೆ ಅಂದ್ರೆ ಅದು ಉತ್ತರ ಕರ್ನಾಟಕದ ಜನತೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ಒಂದು ಹಲ್ಬರ್ಗ ಗ್ರಾಮದ ಶ್ರೀಗಳು, ಪರಮ ಪೂಜ್ಯರು ಶಂಕರಲಿಂಗ ಶಿವಾಚಾರ್ಯ ಹಿರೇಮಠರು ಹಾಗೂ ಪರಮ ಪೂಜ್ಯ ಬಸವಲಿಂಗ ಶಿವಾಚಾರ್ಯ ಹಿರೇಮಠ ಶ್ರೀ ಕೊಪ್ಪಳ ಸ್ವಾಮಿಗಳು ಹಾಗೂ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಶ್ರೀ ಗಂಗಾಧರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹೀಗೆ ಸಾಕಷ್ಟು ಜನ ಶ್ರೀಗಳನ್ನ ಒಳಗೊಂಡಿರತಕ್ಕಂತಹ ಈ ವೇದಿಕೆ ಮೇಲೆ ಇನ್ನೂ ಸಾಕಷ್ಟು ಜನ ಶ್ರೀಗಳಿದ್ದಾರೆ. ಆಂಧ್ರದಿಂದ ಬಂದಿರೋ ಶ್ರೀಗಳಿದ್ದಾರೆ, ಮಹಾರಾಷ್ಟ್ರದಿಂದ ಬಂದಿರೋ ಶ್ರೀಗಳಿದ್ದಾರೆ, ಕರ್ನಾಟಕದಿಂದ ಬಂದಿರೋ ಶ್ರೀಗಳಿದ್ದಾರೆ. ಪ್ರತಿನಿತ್ಯ ನಿಮ್ಮ ಹೃದಯವನ್ನು ಗೆದ್ದು ನಿಮ್ಮಗಳ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಇಲ್ಲಿ ಬಂದಿದ್ದಾರೆ. ಸಾಲದಕ್ಕೆ ನನ್ನೊಂದಿಗೆ ನೀನು ಬಾ ಅಂತ ಹೇಳಿ ನನ್ನ ಶ್ರೀನಿವಾಸ ಶರ್ಮ ನನ್ನ ಮಗನನ್ನು ಕರ್ಕೊಂಡು ಬಂದಿದ್ದೇನೆ. ಉದ್ದೇಶ ಈ ಸಂತರನ್ನ ಆರಾಧಿಸುವಂತಹ ಒಂದು ಗುಣ ನಮ್ಮ ಭಾರತದ ಗಡಿ ಭಾಗಕ್ಕೆ ವೀರ ಯೋಧರನ್ನ ಕರುಣಿಸಿರ್ತಕ್ಕಂತಹ ಈ ತಾಯಿಂದಿರುವ ಈ ಸಾನ್ನಿಧ್ಯ, ಸದಾಕಾಲ ಹಸಿದಿರ್ತಕ್ಕಂಥ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥ ರೈತ ಬಾಂಧವರಿರ್ತಕ್ಕಂಥ ಈ ಸಾನ್ನಿಧ್ಯ, ಸಾಕ್ಷಾತ್ ಭಗವಂತನೇ ನೆಲೆಸಿರುವ ಸಾನ್ನಿಧ್ಯ ಅಂದ್ರೆ ಇದು ತಪ್ಪಾಗುವುದಿಲ್ಲ. ದೇವರನ್ನ ಎಲ್ಲೋ ಹುಡುಕೊಳ್ಳಬೇಕಾಗಿಲ್ಲ. ಮುಕ್ತ ಮನಸ್ಸಿನಿಂದ ಬರುವವರನ್ನು ಹರಿಸಿ ಆಶೀರ್ವದಿಸಿ ನಿಮ್ಮೊಳಗಿರುವಂತಹ ದೋಷಗಳಿಗೆ ಪರಿಹಾರವನ್ನು ಹುಡುಕಿ ಸದಾಕಾಲ ನಿಮ್ಮ ಸುಖ, ಶಾಂತಿ, ನೆಮ್ಮದಿ ಅಷ್ಟಿದ್ರೆ ನನಗೆ ಸಾಕು ಎಂಬತಕ್ಕಂತಹ ಆ ಒಳ್ಳೆಯ ಶುದ್ಧ ಮನಸ್ಸಿರ್ತಕ್ಕಂತಹ ಇಂತಹ ಯತಿವರಣ್ಯರ ಮಧ್ಯದಲ್ಲಿ ಇವತ್ತು ನಾವು ಕೂತಿರುವುದು ನನಗಂತೂ ಬಹಳ ಸಂತೋಷ. ಬಹುಶಃ ನನ್ನ 14 ವರ್ಷ ಮಾಧ್ಯಮದ ಇತಿಹಾಸದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಸಹಿತ ನನ್ನ ಪಯಣ ಆಗಿದೆ. ಆದ್ರೆ ಎಲ್ಲೂ ಯಾವ ಸಂವಿಧಾನದಲ್ಲೂ, ಯಾವ ಸಂತಾನದಲ್ಲೂ, ಯಾವುದೇ ಒಂದು ಆಶ್ರಮದಲ್ಲೂ ಸಹಿತ ಪ್ರಸಾದವನ್ನು ಸ್ವೀಕರಿಸಿ ನಂತರ ನಾನು ಹೊರಡಬೇಕು ಅಂತ ಎಷ್ಟೋ ಸಂಕಲ್ಪ ಮಾಡಿದ್ದೀನಿ, ಹಾಗೇ ಇರಲಿಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಶ್ರೀಗಳು, ಇಲ್ಲಿರ್ತಕ್ಕಂಥ ಶುದ್ಧ ಮನಸ್ಕರರಾಗಿರ್ತಕ್ಕಂಥ ಶ್ರೀಗಳ ಜೊತೆಯಲ್ಲಿ ಕೂತು ಅದೇನೋ ಸ್ವೀಟ್ ಕೊಟ್ರಪ್ಪ, ಈ ಭಾಗದ ಸ್ವೀಟ್ ಅದು. ಏನ್ ಸ್ವೀಟ್ ಅದು? ಹುಗ್ಗಿ. ಆ ಹುಗ್ಗಿ ಅದ್ರ ರುಚಿ ಎಷ್ಟು ಆನಂದ, ಆ ಹುಗ್ಗಿಯ ಆನಂದ, ಹುಗ್ಗಿಯ ಆ ಸಿಹಿ, ಆ ಹುಗ್ಗಿಯ ಆ ಕಂಪು ತಾಯಿಯಂದ್ರು ನಿಮ್ಮ ಮಕ್ಕದಲ್ಲಿ ಕಾಣಿಸ್ತಾ ಇದೆ. ನೀವು ಪ್ರೀತಿಯಿಂದ ಬೆಳಿಗ್ಗೆ ಹೊತ್ತು ನಾನು ಟ್ರೈನ್ ಹಿಡಿದು ಬರಬೇಕಾದ್ರೆ ಒಂದಷ್ಟು ಜನ ಎಲ್ಲರೂ ಸಹಿತ ನನ್ನ ಆತ್ಮೀಯ ರಮೇಶ್ ಮತ್ತು ಒಂದಷ್ಟು ಜನ ಎಲ್ಲ ಅಣ್ಣ ತಮ್ಮಂದರು ಸೇರಿ ಅಲ್ಲಿಂದ ನನ್ನ ಆಹ್ವಾನ ಮಾಡಿದ ಕರ್ಕೊಂಡ್ ಬಂದ್ರಲ್ಲ. ಇನ್ನು ಅರ್ಧ ಗಂಟೆಗೆ ನಾನು ಫ್ಲೈಟ್ ಹೋಗ್ಲಿಲ್ಲ ಅಂದ್ರೆ ಇವತ್ತು ರಾತ್ರಿ ಇಲ್ಲಿ ಉಳ್ಕೋಬೇಕಾಗತ್ತೆ, ನಿಮ್ಗಳು ಮನೆಗೆ ಬರ್ಬೇಕಾಗತ್ತೆ. ನಾನು ಅಮ್ಮ ರೊಟ್ಟಿ ಕೊಡಿ ಅಂತ ಆ ಬೈಕ್ಗೋಸ್ಕರ ನಾನು ಅರ್ಧಾಗಿನ್ನೂ ಕರ್ಕೊಂಡ್ಬರ್ಲಿಲ್ಲ, ನೀನ್ ಗಾಡಿಯಲ್ಲೇ ಕೂತ್ಕೊ, ನಾನೇ ಬಂದ್ಬಿಡ್ತೀನಿ ಅಂತ ಪರಿಸ್ಥಿತಿ ಆಗಿದೆ. ಆದ್ರೆ ನಿಜಕ್ಕೂ ಈ ಸಾನ್ನಿಧ್ಯಕ್ಕೆ ಒಂದು ಶಕ್ತಿ ಇದೆ. ನಾನು ಕೆಳಗಡೆ ಆ ವಿಶೇಷವಾಗಿರ್ತಕ್ಕಂಥ ಆ ಜೀವಂತ ಗದ್ದಿಗೆಗೆ, ರಾಚೋಡೇಶ್ವರರ ಆ ಗದ್ದಿಗೆಗೆ ಆರತಿ ಮಾಡ್ತಾ ಇದ್ರೆ ರಾಚೋಡೇಶ್ವರರ ಗದ್ದಿಗೆಯಲ್ಲಿರ್ತಕ್ಕಂಥ ಬರ್ತಕ್ಕಂಥ ಆ ಸುವಾಸನೆ, ಅವರ ಕಣ್ಣುಗಳಲ್ಲಿ ಕಾಣುವಂತಹ ಆ ಆನಂದವಾದಂತಹ ತೇಜಸ್ಸು, ನಿಜಕ್ಕೂ ರಾಜೋಡೇಶ್ವರರು ಇಲ್ಲಿದ್ದಾರೆ. ಇಲ್ಲಿದ್ದು ಬರ್ತಕ್ಕಂತಹ ಭಕ್ತರನ್ನು ಹರಿಸುವಂತಹ ರೀತಿ ಇಲ್ಲಿದೆ. ಇವತ್ತು ನಿಜಕ್ಕೂ ಒಂದು ಪವಾಡನೇ. ನನಗೆ ಇಲ್ಲಿರ್ತಕ್ಕಂತಹ ಮಲ್ಲಯ್ಯ ಮುತ್ತಿಯವರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ, ಆದ್ರೆ ಬರುವ ಮಾರ್ಗದಲ್ಲಿ ಪ್ರತಿಯೊಬ್ಬರು ಹೇಳೋರು ನನಗೆ, ಇಷ್ಟೊತ್ತು ಹೇಗೆ ಕೂತ್ಕೊಂಡ್ರು, ಒಂದು ಕಡೆ ಕೂಡೋರಲ್ಲ ಅವರು, ಇಲ್ಲಿ ಕೂತು ಇನ್ನೊಂದು ಕಡೆ ನೋಡ್ರೆ ಮತ್ತೊಂದು ಕಡೆ ಇರ್ತಾರೆ, ಅಲ್ಲೆಲ್ಲ ನೋಡಿದ್ರೆ ಅಲ್ಲಿ ಇನ್ನೊಂದು ಕಡೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವ್ರು ಒಂದು ಗಾಡಿ ಇರೋರಲ್ಲ, 28 ಗಾಡಿ ಬದಲಾಯಿಸೋರು. ನಾನು ಯೋಚನೆ ಮಾಡಿದೆ,
ನನಗಿದೆಲ್ಲ ಕಿವಿ ಬಿದ್ದಿತ್ತಲ್ಲ, ನನ್ನ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿನ ಪ್ರಾರ್ಥನೆ ಮಾಡಿದೆ. ನಾನು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಮುಗಿಸಿ ನಾನು ಪ್ರಯಾಣ ಹೊರಡುವ ತನಕ ಮುಖ್ಯ ಅವರು ನನ್ನ ಜೊತೆಲೇ ಇರಬೇಕು, ಇದು ನೀನು ನೋಡ್ಕೋಬೇಕು ಅಂತ ನನ್ನ ದೇವಿಗೆ ಅಂತೆ. ಒಬ್ಬ ಸಾಧಕನಿಗೆ ಗೊತ್ತಾಗುತ್ತೆ ಇನ್ನೊಬ್ಬ ಸಾಧಕನ ಶಕ್ತಿ ಎಂತದ್ದು ಎಂಬತಕ್ಕಂಥ. ಇವತ್ತು ಆನಂದ್ ಗುರುಜಿಯವರು ಕರೆ ಕೊಟ್ರೆ ಲಕ್ಷಾಂತರ ಜನ ಸೇರ್ತಾರೆ. ಏದಕ್ಕೋಸ್ಕರ? ಇದೊಂದು ಧರ್ಮ, ಇದೊಂದು ಸಂಸ್ಕೃತಿ, ಇದೊಂದು ಸಂಪ್ರದಾಯ. ಜೊತೆಗೆ ಸದಾಕಾಲ ನಾನು ನಂದು ನನ್ನಿಂದ ಅಥವಾ ನಾನು ಮಾಡ್ತಕ್ಕಂಥದ್ದೇ ಸರಿ ಎಂಬತಕ್ಕಂಥದ್ದನ್ನ ಬಿಟ್ಟು ನಾವೆಲ್ಲರೂ ಹೇಳತಕ್ಕಂಥ ನುಡಿ ಇದೆಯಲ್ಲ, ಅದು ಬಹಳ ವಿಶೇಷ. ಅಂತಹ ನಿಟ್ಟಿನಲ್ಲಿ ಮೌನದಿಂದ ಹರಿಸುವಂತ ವಿಶೇಷವಾಗಿರ್ತಕ್ಕಂಥ ರಾಜೋಡೇಶ್ವರರ ಸಾನ್ನಿಧ್ಯ ಇರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಶ್ರೀಗಳಿಗೆ ಆರತಿ ಮಾಡಿ ಈ ವೇದಿಕೆಗೆ ನಾವು ಬಂದಿದ್ದೇವೆ. ಬಿಲ್ವಪತ್ರೆ 3 ದಳ ತೆಗೆದುಕೊಂಡು ದಳವನ್ನ ಶುದ್ಧಿ ಮಾಡುವಂತ ರೀತಿ ಅರಿಶಿಣದಿಂದ ಶುದ್ಧಿ ಮಾಡಿ ಅದರ ಮಧ್ಯಭಾಗದಲ್ಲಿ ಒಂದು ತ್ರಿಕೋಣವನ್ನು ಬರಿಬೇಕು. ಅದರ ಎಡಭಾಗದಲ್ಲಿ ಒಂದು 4 ರೇಖೆ ಇರುವ ಬಾಕ್ಸ್ ಬರಿಬೇಕು. ಅದರ ಬಲಭಾಗದಲ್ಲಿ ಒಂದು ನಕ್ಷತ್ರವನ್ನ ಬರಿಬೇಕು. ಬರಿಬೇಕಾಗಿರ್ತಕ್ಕಂಥದ್ದು ಭಸ್ಮ, ಗಂಧ, ಕುಂಕುಮ ಈ 3 ಮಿಶ್ರಿತ ಮಾಡಬೇಕು. ಭಸ್ಮ, ಗಂಧ, ಕುಂಕುಮ 3 ಮಿಶ್ರಿತ ಮಾಡಿ ಬರೆದು ಮಧ್ಯದಲ್ಲಿ ಒಂದು ಕರಿಮೆಣಸು, ಎಡಭಾಗದಲ್ಲಿ ಒಂದು ಏಲಕ್ಕಿ, ಬಲಭಾಗದಲ್ಲಿ ಒಂದು ಬಟ್ಲಡಿಕೆ, ಇದಿಷ್ಟು ಇಟ್ಟು ದೇವರ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಿದ ನಂತರ ಅದನ್ನ ಮತ್ತೊಮ್ಮೆ ಒಂದು ನಕ್ಷತ್ರದಾಕಾರ ರಂಗೋಲಿಯನ್ನು ಬರೀಬೇಕು. 6 ರೇಖೆ ಇರುವಂತಹ ರಂಗೋಲಿ ಬರೆದು ಅದರ ಮೇಲೆ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಈ ಒಂದು ಬಿಲ್ವಪತ್ರೆಯನ್ನ ಇಡಬೇಕು. ಇಟ್ಟು ಧೂಪ ದೀಪ ನೈವೇದ್ಯವನ್ನ ಮಾಡಬೇಕು. 4 ಮೂಲೆಗಳಿಗೂ 4 ದೀಪವನ್ನು ಹಚ್ಚಬೇಕು. ಆ ದೀಪವನ್ನು ಹಚ್ಚಿ ಬೆಳಿಗ್ಗೆ ನೀವು ಪ್ರಾರ್ಥನೆ ಮಾಡಿರೋದನ್ನ ಸಂಜೆ ಸೂರ್ಯಾಸ್ತಮದವರೆಗೂ ಅದನ್ನು ಕದಲಿಸಬಾರದು. ಸಂಜೆ ಸೂರ್ಯಾಸ್ತಮ ಆಗ್ತಾ ಇದೆ, ಚಂದ್ರ ಬರ್ತಾ ಇದ್ದಾನೆ, ಚಂದ್ರ ತಂಪನ್ನು ಕೊಡ್ತಾನೆ ಅಂದಾಗ ಅದನ್ನ ಕದಲಿಸಿ ಆ ಎಲೆನ ಜೋಪಾನವಾಗಿ ಯಾರೂ ತೊಳೆದಿದ್ದಂತ ಸ್ಥಳಕ್ಕೆ ತೆಗೆದುಕೊಂಡು ಎಲೆನ ಬಿಡಬೇಕು. ಅದರ ತೊಳೆದಿರ್ತಕ್ಕಂಥ ಅಕ್ಕಿಯನ್ನ 3 ಚಿಟಿಕೆ ಮಾತ್ರ ತೆಗೆದುಕೊಂಡು ನಿಮ್ಮ ಮನೆಯ 3 ಮಡಿಗಳಲ್ಲೂ ಹಾಕಬೇಕು. ಇನ್ನು ಉಳಿದಂತ ಅಕ್ಕಿಯನ್ನ ಯಾವ್ದಾದ್ರು ಒಂದು ಶಿವಾಲಯಕ್ಕೋ ಅಥವಾ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಅದನ್ನ ಆಹಾರವಾಗಿ ಕೊಡಬೇಕು. ಇದಾದ ನಂತರ ಮರುದಿನ ಬೆಳಗ್ಗೆ ಅರಿಶಿಣದ ನೀರನ್ನ ಮಾಡಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಯಾವ ವಾಸ್ತುಗೃಹದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇರುತ್ತೋ, ಯಾರು ಸಂಕಷ್ಟಕ್ಕೆ ಒಳಗಾಗಿರ್ತಾರೋ, ಯಾರ ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಸಮಂಜಸವಾಗಿ ಇರೋದಿಲ್ವೋ ಅಂತಹ ಕುಟುಂಬಕ್ಕೆ ಒಂದು ಶ್ರೀರಕ್ಷೆ ಆಗತ್ತೆ. ಒಳ್ಳೆದಾಗಲಿ, ಶುಭವಾಗಲಿ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿಗೆ ತೆರಳಿದ್ರು. ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಸುಮಂಗಲರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮ. ಇಲ್ಲಿ ಪ್ರಥಮವಾಗಿ ಪ್ರಮುಖ ಬೀದಿಯಲ್ಲಿ ಇರುವಂತಹ ಆಂಜನೇಯ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಸಲ್ಲಿಸಿದ್ರು. ನಂತರ ಅದ್ಧೂರಿ ಮೆರವಣಿಗೆ ಮುಖಾಂತರ ಗುರುಜನನ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೆ ವೇದಿಕೆಗೆ ಕರೆತರಲಾಯಿತು. ಈ ದೃಶ್ಯಗಳೆಲ್ಲ ಹೇಗಿತ್ತು ನೋಡೋಣ. ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ, ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ,
ಹನುಮನು ಜಗದಲ್ಲಿ ನೆಲೆಸಿಹ ನಂಬಿಹ ಭಕ್ತರ ಬದುಕನು ಬೆಳಗೋ ನಂಬಿಹ ಭಕ್ತರ ಬದುಕನು ಬೆಳಗೋ ರಾಮನ ದೂತನು ಹನುಮ ರಾಮನ ದೂತನು ಹನುಮ ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ ಭಕ್ತಿ ನಾಮವನು ಹಾಡಿ ಸಿರಿ ಸುಖ ಬೇಡುತ್ತ ಹಾಡಿ ಜಯ ಜಯ ಶ್ರೀ ಹನುಮ ಜಯ ಜಯ ಶ್ರೀ ಹನುಮ ರಾಮನ ಭಟ್ಟ ಹನುಮ ಜಯ ಜಯ ಶ್ರೀ ಹನುಮ मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरदुमुख्यं श्रीरामदूतं शिरसा नमामि प्रसन्नाञ्जनेय स्वामिने नमः मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरदुमुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಸದಾಕಾಲ ರಾಮದೂತನಾಗಿ ಧರ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಆಧ್ಯಾತ್ಮಿಕತೆಯನ್ನು ರಾಮನ ಭಕ್ತನಾದಂಥ ಹನುಮನಿಂದಲೇ ಕಲಿಬೇಕು ನಾವು. ನಿತ್ಯದಾನ ನಿತ್ಯ ಧ್ಯಾನ ಜೊತೆಗೆ ನಿತ್ಯ ಆರಾಧನೆ ಹನುಮನ ರೋಮ ರೋಮದಲ್ಲೂ ಸಹಿತ ರಾಮನಾಮವೇ ಅಡಗಿದೆ. ಅಂತಹ ನಿತ್ಯ ರಾಮನಾಮ ನಡೀತಕ್ಕಂಥ ಈ ಸಾನ್ನಿಧ್ಯ ಇವತ್ತು ನಾವು ರಾಯಭಾಗಲ್ಲಿದ್ದೇವೆ. ರಾಯಭಾಗಲ್ಲಿ ದುರ್ಯೋಧನ ಹೈಹೊಳೆಯವರ ಹುಟ್ಟುಹಬ್ಬ ಜನ್ಮದಿನ ನಿಜ, ಆದರೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಉಡಿ ತುಂಬುವಂಥದ್ದು. ಅಷ್ಟು ಜನ ತಾಯಂದ್ರಿಗೂ ಸಹಿತ ತಾಯಂದ್ರ ಕೈಯಲ್ಲಿ ಆಶೀರ್ವಾದ ತೆಗೆದುಕೊಳ್ಬೇಕು. 5,000 ಜನ ಹೆಣ್ಮಕ್ಳನ್ನು ಒಂದು ಕಡೆ ಸೇರಿಸುವಂತಹದ್ದು. ಜೊತೆಗೆ ರಾಮಭಕ್ತ ಹನುಮನ ಆರಾಧನೆ ಮಾಡ್ತಾ ಇಲ್ಲಿಂದ ವೇದಿಕೆ ಪ್ರಾರಂಭ ಆಗಬೇಕು. ಇದಕ್ಕೆ ಸಾಕಷ್ಟು ಜನ ಸುತ್ತಮುತ್ತಿರ್ತಕ್ಕಂಥ ಶ್ರೀಗಳು ಆಗಮಿಸಿದ್ದಾರೆ. ನಾನು ಬಂದಿದ್ದೀರಿ, ನನ್ನ ಸುಪುತ್ರನಾದಂಥ ಶ್ರೀನಿವಾಶ್ರಮನೂ ಬಂದಿದ್ದಾನೆ. ಹಾಗೆ ದುರ್ಯೋಧನ ಹೈಹೊಳೆ ಹೇಗೆ ತಂದೆ ಮಕ್ಕಳಲ್ಲಿ ಬಾಂಧವ್ಯ, ನಾನು ಮೊನ್ನೆಯಷ್ಟೇ ಹೇಳಿದೆ ನೇರ ಪ್ರಸಾರದಲ್ಲಿ, ಇಲ್ಲಿರ್ತಕ್ಕಂಥ ಹನುಮ ಬಹಳ ಶಕ್ತಿಯುತವಾದಂಥ ಹನುಮ, ಮುದ್ದಾದಂಥ ಹನುಮ, ವಿಶೇಷವಾದ ಹನುಮ ಅಂತ. ಆ ಹನುಮನ ನೋಡದೆ ಒಂದು ಆನಂದ. ಅಂಥ ಆನಂದಮಯವಾಗಿರ್ತಕ್ಕಂಥ ಹನುಮನ ಸಾನ್ನಿಧ್ಯದಲ್ಲಿ ಇವತ್ತು ಎಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ
ವೇದಿಕೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಮಂಗಳ ದ್ರವ್ಯಗಳನ್ನೆಲ್ಲ ನೀಡಲಾಯಿತು. ಮತ್ತು ಡಾಕ್ಟರ್ ಮಹರ್ಷಿ ಆನಂದ್ ಗುರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ. ದುರ್ಯೋಧನ ಅನ್ನೋರು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಹುಟ್ಟು ಹಬ್ಬ ಅಂತಂದಮೇಲೆ ಎಲ್ಲರ ಜೀವನದಲ್ಲೂ ಕೂಡ ಇದನ್ನು ನಾವು ನೋಡ್ತೀವಿ. ಹಾಗಾಗಿ ಎಲ್ಲರೂ ಹುಟ್ಟು ಹಬ್ಬನ ಏನು ಮಾಡ್ತೀರಿ, ಹೇಗೆ ಆಚರಣೆ ಮಾಡ್ಕೋತೀರಿ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ಹುಟ್ಟು ಹಬ್ಬ ಅಂದ ತಕ್ಷಣ ಕೇಕ್ ತೊಗೊಂಡು ಬರ್ತೀವಿ. ಆಮೇಲೆ ಎಷ್ಟು ವರ್ಷ ಆಯಿತು ಅಷ್ಟು ವರ್ಷದ್ದು ಮೇಣಬತ್ತಿ ಹಚ್ತೀವಿ. ಆಮೇಲೆ ಏನು ಮಾಡ್ತೀವಿ, ಮೇಣಬತ್ತಿಯನ್ನು ಆರಿಸ್ತೀವಿ, ಚಾಕು ತೊಗೊಂಡು ಕೇಕನ್ನು ಕಟ್ ಮಾಡ್ತೀವಿ ಮತ್ತು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೋತೀವಿ. ಆದರೆ ಇವತ್ತು ನೀವೆಲ್ಲರೂ ನೋಡ್ಕೋಬೋದು ಯಾವ ರೀತಿ ಈ ಭಾಗದ ಜನಪ್ರಿಯ ಶಾಸಕರು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೋತಾ ಇದ್ದಾರೆ ಅಂತಂದರೆ, ಇಷ್ಟೆಲ್ಲ ಪೂಜ್ಯರನ್ನು ಕರೆದು ದೀಪ ಹಚ್ಚಿ ಹುಟ್ಟು ಹಬ್ಬನ ಆಚರಣೆ ಮಾಡೋದ್ರ ಜೊತೆಗೆ ಸುಮಂಗಲೆಯರಿಗೆ ನಿಮ್ಗೆ ಉಡಿ ತುಂಬಿ ಈ ಒಂದು ಹಬ್ಬನ ಆಚರಣೆ ಮಾಡ್ಕೋತಾ ಇದ್ದಾರಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡಿ ನನಗಂತೂ ಭಾಳ ಖುಷಿ ಆಯ್ತು.
ತಾವೆಲ್ಲರೂ ಸಮಾಧಾನವಾಗಿ ಕೂತ್ರೆ ನೀವಿರೋ ಜಾಗಕ್ಕೆ ನಾನು ಬರ್ತೇನೆ. ನನಗೊಂದು ಸೌಭಾಗ್ಯ. ನನ್ನ ಮಗ ವೇದಿಕೆ ಮೇಲೆ ಕೂತು ಹೇಳ್ತಿದ್ದ, ನಾವು ಸ್ಟುಡಿಯೋನಲ್ಲಿ ಕೂತು ಮಾತಾಡುವಾಗ ಸುಖ ಅಲ್ಲ, ಈ ಪ್ರಕಾರ ಹೊರಗಡೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಜನ ತಾಯಂದಿರನ್ನ ಏಕಕಾಲದಲ್ಲಿ ನೋಡ್ತೀವಲ್ವ, ಆಗ ನೋಡುವಾಗ ಸಿಗುವಂಥ ಸುಖ ಅದು ಆನಂದವೇ ಬೇರೆ ಅಂತ. ದೇವತೆಗಳಿಗೆ, ದೇವರಿಗೆ, ದೇವರ ಅನುಷ್ಠಾನಕ್ಕೆ ಸಾಕಷ್ಟು ಅಲಂಕಾರ ಮಾಡುವಾಗ ಸಿಗದಂಥ ಸುಖ ಇಷ್ಟು ಜನ ತಾಯಂದಿರು ತಮ್ಮ ಹಣೆಯಲ್ಲಿರ್ತಕ್ಕಂಥ ಕುಂಕುಮವನ್ನು ನೋಡಿದಾಗ ಸಿಗುವಂಥ ಆನಂದವಿದೆಯಲ್ಲ, ಅದು ಯಾವುದಕ್ಕೂ ಸರಿ ಸಮಾನವಲ್ಲ. ಉತ್ತರ ಕರ್ನಾಟಕದ ಜನತೆ ತಮ್ಮ ಹಣೆಯಲ್ಲಿರ್ತಕ್ಕಂತಹ ವಿರಾಜಮಾನವಾಗಿ ಆರಾಧಿಸ್ತಾ ಇರ್ತಕ್ಕಂಥ ಅರಿಶಿನ ಕುಂಕುಮದ ಆ ಮಂಗಳ ದ್ರವ್ಯಗಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರವೇ ಆನಂದ. ಇಷ್ಟು ಅತ್ಯದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಐಹೊಳೆಯವರು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ. ತಾವೆಲ್ಲ ಸಮಾಧಾನವಾಗಿ ಕೂತ್ಕೊಳ್ಳಿ. ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ನೂಕು ನುಗ್ಗಲಾಗತ್ತೆ. ಈ ಪ್ರಕಾರ ಹತ್ತಿರಕ್ಕೆ ಬಂದು ನಿಮ್ಮನ್ನು ನೋಡಲಿಕ್ಕೆ ನನಗೆ ಅವಕಾಶ ಸಿಗೋದಿಲ್ಲ. ಆದರೆ ನಿಮ್ಮಲ್ಲಿರುವಂಥ ತಾಳ್ಮೆ, ನಿಮ್ಮ ಹತ್ತಿರಕ್ಕೆ ನಾನೇ ಬರಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನೀವಿರೋ ಜಾಗಕ್ಕೆ ನಾನು ಬರ್ತೇನೆ. ಲಕ್ಷಣವಾಗಿ ಕೂತ್ಕೊಳ್ಳಿ. ಇನ್ನೂ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ. ಅಕಸ್ಮಾತ್ ಇವತ್ತು ನನ್ನ ಪ್ರಯಾಣ ಹೋಗದಿರ ಇದ್ದರೂ ನಾಳೆ ನನ್ನ ಪ್ರಯಾಣ ಆದರೂ ಇವತ್ತು ರಾತ್ರಿ ನಿಮ್ಮ ಜೊತೆ ಇಲ್ಲೇ ಇರ್ತೇನೆ. ತಾವೆಲ್ಲ ಸಮಾಧಾನ ಕೂತ್ಕೊಂಬಿಡಿ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಲ್ಲಿ ಸುಮಂಗಲಿಯರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಏನೆಲ್ಲ ಮಾತನಾಡ್ತಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ಮುಂದುವರಿಸೋಣ. ಬಹಳ ಅದ್ಭುತವಾದಂತಹದ್ದು, ವಿಶೇಷವಾಗಿರ್ತಕ್ಕಂತಹದ್ದು. ನಮ್ಮ ಆತ್ಮೀಯರು, ಜನನಾಯಕರು, ಜನಸೇವೆಯೇ ಜನಾರ್ದನನ ಸೇವೆ ಎಂಬತಕ್ಕಂತಹ ರೀತಿ ತಮ್ಮ ಕಾಯಕವನ್ನ ನಡೆಸಿಕೊಂಡು ಬಂದಿರತಕ್ಕಂತಹ ದುರ್ಯೋಧನ ಐಹೊಳೆಯವರಿಗೂ ಅವರ ಕುಟುಂಬಕ್ಕೂ ಪ್ರಸನ್ನಾಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಸಿಗಲಿ. ಹನುಮನ ಕೃಪಾಶೀರ್ವಾದದಿಂದ ಎಲ್ಲರಿಗೂ ಸಹಿತ ಕಾರ್ಯಸಿದ್ಧಿಯಾಗಲಿ. ಹಾಗೆ ಈ ಭಾಗದಲ್ಲಿ ಸದಾಕಾಲ ಸಮೃದ್ಧಿಯಾದಂತಹ ಮಳೆ ಬೆಳೆ ಚೆನ್ನಾಗಾಗಲಿ. ಮಳೆಯಾಗಬೇಕು. ರೈತರ ಮುಖದಲ್ಲಿ ಹಸನ್ಮುಖಿತನ ಬೇಕು. ರೈತರು ತಮ್ಮ ದುಡಿಮೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಸಂಪಾದನೆ ಮಾಡತಕ್ಕಂತಹ ದುಡಿಮೆ ಇನ್ನೊಬ್ಬರ ಬದುಕಿಗೆ ಬೆಳಕಾಗಿ ನಿಲ್ಲುವಂತಹದ್ದು ರೈತ ಬಾಂಧವರಾಗಿರಬೇಕು ವಿನಃ ಯಾವುದೇ ಕಾರಣಕ್ಕೂ ರೈತರು ಕೈ ಅಡ್ಡಬಾರದು. ವರ್ಷದ 365 ದಿವಸ, ದಿನದ 24 ಗಂಟೆ ಪ್ರತಿಯೊಬ್ಬರ ಹೊಟ್ಟೆ ಹಸುವನ್ನು ನೀಗಿಸ್ತಕ್ಕಂತಹ ರೈತ ಬಾಂಧವರು ಹೆಚ್ಚಾಗಿರ್ತಕ್ಕಂತಹದ್ದು ಉತ್ತರ ಕರ್ನಾಟಕ. ಇಲ್ಲಿ ಆಡಂಬರ ಇಲ್ಲ, ಅಥವಾ ನಾನು ನೀನು ಎಂಬತಕ್ಕಂತಹ ಮದ ಮಾತ್ಸರ್ಯ ಇಲ್ಲ. ನಿಮ್ಮ ಕಣ್ಗಳಲ್ಲಿ ತೋರಿಸುವಂತಹ ಆ ಪ್ರೀತಿ, ವಿಶ್ವಾಸ, ಈ ಬಾಂಧವ್ಯ, ಸಾಧು ಸಂತರಿಗೆ, ಗುರುಗಳಿಗೆ ಸಿಗುವಂತಹ ಗೌರವ. ದುರ್ಯೋಧನ ಐಹೊಳೆ ಅವರು 3 ಬಾರಿ ಅವರು ರಾಜ್ಯಾಂಗಕ್ಕೆ ಆಯ್ಕೆಯಾದರೂ ಅವರಲ್ಲಿರುವಂತಹ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯಗಳು ಏನೂ ಕಾಣದಿರ ಎಲ್ಲರೊಳಗೊಬ್ಬರಾಗಿರ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಥಿತಿ ಇರೋದ್ರಿಂದ ಬಹುಶಃ ಅವರ ಸಡಗರ ಸಂಭ್ರಮದ ಆ ಒಂದು ಮನಸ್ಸಂತೋಷದ ಎಲ್ಲರೊಂದಿಗೆ ಆಚರಣೆ ಮಾಡಿರ್ತಕ್ಕಂತಹ ಇವತ್ತಿನ ಹುಟ್ಟುಹಬ್ಬ ದೀಪವನ್ನು ಹಚ್ಚಿ ಆಚರಿಸಿರ್ತಕ್ಕಂಥ ಈ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರನ್ನು ನೋಡಿದ್ರೆ ಒಂದು ಸಂತೋಷವೇ ಸರಿ. ಎಲ್ಲರಲ್ಲೂ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ಕಾಯಕವೇ ಕೈಲಾಸ, ಜನಸೇವೆಯೇ ಜನಾರ್ದನ ಸೇವೆ ಎಂಬಂತ ರೀತಿ ಗುರು ಹಿರಿಯರೊಂದಿಗೆ
ಸದಾಕಾಲ ನಮ್ರತೆಯಿಂದ ನಡ್ಕೊಂಡು, ಅದರಲ್ಲೂ ಸದಾಕಾಲ ತನ್ನ ಹೃದಯದಲ್ಲಿ ಹುಕ್ಕೇರೇಶ್ವರನ, ಹುಕ್ಕೇರಿ ಶಿವಾಚಾರ್ಯರನ್ನಂತೂ ಬಿಡುವಂಗೇ ಇಲ್ಲ. ಅವರ ಹೃದಯದಲ್ಲಿ ಒಂದು ಮನೆ ಮಾಡಿ ಕೊಡಿಸಿಬಿಟ್ಟಿದ್ದಾರೆ. ಉದ್ದೇಶ ಯಾರೊಬ್ಬರನ್ನಾದ್ರೂ ಸಹಿತ ಹರಸಿ ಆಶೀರ್ವದಿಸ್ತಕ್ಕಂತಹದ್ದು. ಹುಕ್ಕೇರಿ ಶಿವಾಚಾರ್ಯರಲ್ಲಿರ್ತಕ್ಕಂತಹ ಆ ಮುಖದ ಮಂದಹಾಸವೇ ಹೇಳುತ್ತೆ, ಯಾರನ್ನಾದ್ರೂ ಸಹಿತ ಸ್ವಾಗತಿಸಿ ಮಾತೃ ಹೃದಯದಿಂದ ಎಲ್ಲರನ್ನೂ ಬರಮಾಡಿಕೊಳ್ತಕ್ಕಂಥದ್ದು, ಎಲ್ಲರನ್ನೂ ಸಹಿತ ಅಭಿವೃದ್ಧಿಯ ಸಂಕೇತದಂತ ನೀವು ನಡಿಬೇಕು ಎಂಬತಕ್ಕಂಥ ಆತ್ಮವಿಶ್ವಾಸವನ್ನು, ಧೈರ್ಯವನ್ನು ತುಂಬುವಂತಹದ್ದು. ಶಾಂತವೀರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಹುಕ್ಕೇರಿ ಶಿವಾಚಾರ್ಯ ಚಂದ್ರಶೇಖರ ಶಿವಾಚಾರ್ಯರು ಇವತ್ತಿನ ದಿವಸ ಈ ಭಾಗದ ಪ್ರತಿಯೊಬ್ಬರಿಗೂ ಸಹಿತ ಆಶೀರ್ವದಿಸಲಿಕ್ಕಾಗಿ ಪಕ್ಕದಲ್ಲೇ ಇದ್ರೂ ಸಹಿತ ಸಾಕಷ್ಟು ಕೆಲಸದ ಒತ್ತಡ, ಅನ್ನದಾಸೋಹ ಜೊತೆಗೆ ಪ್ರತಿಯೊಂದು ಶಾಲೆಗಳಿಗೂ ಪ್ರತಿಯೊಬ್ಬ ಬಡ ಕುಟುಂಬಕ್ಕೂ ಸಹಿತ ಅನ್ನದ ಬಗ್ಗೆ ಚಿಂತನೆ ಮಾಡ್ತಾ, ಶಾಸಕರಿಂದ ಈ ರಾಜ್ಯಕ್ಕೆ ನಿಮ್ಮ ಭಾಗಕ್ಕೆ ಏನಾಗಬೇಕು ಅಂತಕ್ಕಂಥ ಒಂದು ಚಿಂತನೆ ಮಾಡೋದ್ರಲ್ಲಾಗ್ಲಿ, ಧರ್ಮ ಕಾರ್ಯಗಳು ನಡೆಸೋದ್ರಲ್ಲಾಗ್ಲಿ, ಅಥವಾ ಯಾವುದೇ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮ ಇಷ್ಟು ಅದ್ಧೂರಿತವಾಗಿ ಆಗಬೇಕು, ನಮ್ಮ ಭಾರತೀಯ ನೆಲದಲ್ಲಿ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದೊಂದು ಅನುಷ್ಠಾನವು ಇಷ್ಟೇ ಅದ್ಭುತವಾಗಬೇಕು ಅಂತೇಳಿ ಆಲೋಚನೆ ಮಾಡತಕ್ಕಂತಹ ಒಬ್ಬ ಯತಿವರಣ್ಯರು. ಅಂಥವರು ಸಹಿತ ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ನಾನು ಬಹಳ ಸಂತೋಷ. ನನಗೆ ಅರುಣ್ ಹೈವಳಿಯವರು ಜಿ ಕನ್ನಡದ ನೇರ ಪ್ರಸಾರಕ್ಕೆ ಬಂದು ನಮ್ಮ ಭಾಗದಲ್ಲಿ ನಡೀತಕ್ಕಂತಹ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂದಾಗ ನಾನು ಅವ್ರಿಗೊಂದು ಕಿವಿ ಮಾತು ಹೇಳಿದೆ. ಎಲ್ಲೇ ಇಡೀ ರಾಜ್ಯದಾದ್ಯಂತ ನನ್ನ ಕಾರ್ಯಕ್ರಮಕ್ಕೆ ಬಂದಾಗ ಜನಸಾಗರ ನೂಕು ನುಗ್ಲು ಆಗ್ಬಿಡುತ್ತೆ, ಯಾರನ್ನು ಹತ್ತಿರದಿಂದ ನೋಡಿ ಮಾತಾಡ್ಸಕ್ ಆಗೋದಿಲ್ಲ. ಆದರೆ ನಿಮ್ಮ ಭಾಗದಲ್ಲಿ ಆ ಸಮಸ್ಯೆ ಆಗಬಾರದು. ಎಲ್ಲ ಹೆಣ್ಣುಮಕ್ಕಳನ್ನೂ ಒಂದು ಕಡೆ ಕೂಡಿಸಿ, ಆದರೆ ಆ ಸಾಧ್ಯವಾದಷ್ಟು ಮಟ್ಟಿಗೆ ಆ ಮಡ್ಲಕ್ಕಿ ಕೊಡುವಂತ ಕಾಯಕವನ್ನ ನನಗೊಂದಿಷ್ಟು ಅವಕಾಶ ಮಾಡಿಕೊಡ್ರಪ್ಪ ಅಂತ ಕೇಳಿದೆ. ಆದರೆ ಇಲ್ಲಿ ನಿಮ್ಮ ಶಿಸ್ತುಬದ್ಧವಾದಂತಹ ಪಾಲನೆ, ಮಡ್ಲಕ್ಕಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಪಾರವಾದಂತಹ ವಿಶ್ವಾಸ, ನಂಬಿಕೆ. ಒಂದು ವಿಚಾರ ತಿಳ್ಕೊಳ್ಳಿ, ಇಲ್ಲಿರ್ತಕ್ಕಂಥ ತಾಯಿದ್ರು, ಇಲ್ಲಿ ಬಂದಿರತಕ್ಕಂಥ ರೈತ ಬಾಂಧವರು ಅರ್ಧ ಕೆಜಿ ಅಕ್ಕಿಗೋ, ಒಂದು ತೆಂಗಿನಕಾಯಿಗೋ, ಒಂದು ಕುಬ್ಸದ ಕಣೆಗೋ ಅದು ಗತಿ ಇಲ್ದಿರ ಬಂದಿಲ್ಲ ಇಲ್ಲಿ ನೀವು. ಆದ್ರೆ ಆ ಮಂಗಳ ದ್ರವ್ಯಗಳಿಗಿರ್ತಕ್ಕಂಥ ಅರ್ಥ ಇದೆಯಲ್ಲ, ಆ ಮಡ್ಲಕ್ಕಿ ಉಡಿ ತುಂಬುವಂತ ಕಾಯಕ ಇದೆಯಲ್ಲ, ನಿಮ್ಮೂರಿನ ಮನೆ ಮಗ ಅಣ್ಣನಾಗೋ, ತಮ್ಮನಾಗೋ, ತಂದೆಯಾಗೋ, ಗುರುವಾಗೋ, ಅಥವಾ ನಿಮ್ಮ ಹಿತವನ್ನ ಬಯಸಲಿಕ್ಕೆ ನಿಂತಿರ್ತಕ್ಕಂಥ ನಮ್ಮ ದುರ್ಯೋಧನ ಐಹೊಳೆಯವರು ಒಳ್ಳೆ ಮನಸ್ಸಿನಿಂದ ನಮ್ಮ ಹೆಣ್ಣುಮಕ್ಕಳಿಗೆ ಮಡ್ಲಕ್ಕಿ ಕೊಡಬೇಕು. ಇದು ತವರಿನಿಂದ ಕೊಡ್ತಕ್ಕಂಥ ಭಾಗನ, ತವರಿನ ಉಡುಗೊರೆ ಎಂಬತಕ್ಕಂಥದ್ದು ಆ ಮಡ್ಲಕ್ಕಿ. ನೀವು ಮನೆಗೆ ಅಕ್ಕಿ ತಗೊಂಡೋಗಿ ಏನ್ ಮಾಡ್ತೀರಿ? ಅಕ್ಕಿ ಡಬ್ಬಿಗೆ ಹಾಕ್ತೀರಿ. ಆದ್ರೆ ಅದಕ್ಕೂ ಮುನ್ನ ನೀವು ಮಾಡಬೇಕಾದ ಕೆಲಸ ಒಂದಿದೆ. ಯಾವುದೇ ಒಬ್ಬ ಹೆಣ್ಣು ಮಗಳು ಮಡ್ಲಕ್ಕಿ ತೆಗೆದುಕೊಂಡ್ರೆ ಆ ಉಡಿ ಅಕ್ಕಿಯನ್ನು ತೆಗೆದುಕೊಂಡು ಮನೆಗೆ ಹೋದ ತಕ್ಷಣ ಅದರ ಗಂಟನ್ನು ಬಿಚ್ಚಿ ಅದರಿಂದ ಕನಿಷ್ಠ ಪಕ್ಷ 5 ಚಿಟಿಕೆಯಷ್ಟು ಅಕ್ಕಿಯನ್ನ 5 ಚಿಟಿಕೆಯಷ್ಟು ಅಕ್ಕಿಯನ್ನ ತೆಗೆದುಕೊಂಡು ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಜೊತೆಗೊಂದು 4 ಕಾಳು ಭೂಮಿ ಮೇಲೆ ಹಾಕಬೇಕು. ಆಗ ನಿಮ್ಮ ವಾಸ್ತು ಶಾಂತಿ ಆಗುತ್ತೆ. ಭೂಮಿಯಿಂದ ಬೆಳೀತಕ್ಕಂಥ ಅಕ್ಕಿ, ಭತ್ತದಿಂದ ಬಂದಂತ ಅಕ್ಕಿ. ಆದ್ರೆ ತವರಿನಿಂದ ತೆಗೆದುಕೊಂಡು ಹೋಗುವಾಗ ಸಮೃದ್ಧಿತನ ಇದೆಯಲ್ಲ, ಉಡಿ ತುಂಬುವ ಕಾಯಕ ಸಾಮಾನ್ಯವಾದಲ್ಲ. ಒಬ್ಬ ಹೆಣ್ಣು ಮಗಳು ಗರ್ಭ ನಿಲ್ಲಿಲ್ಲ ಅಂದ್ರೆ, ಒಂದು ಹೆಣ್ಣು ಮಗಳಿಗೆ ಗರ್ಭ ನಿಂತು ಅವಳೊಬ್ಬ ಗರ್ಭವತಿಯಾಗಿ ಒಂದು ಸಂತಾನ ಆಗ್ಲಿಲ್ಲ ಅಂದ್ರೆ, ಆಕೆ ಕಣ್ಗಳಲ್ಲಿರುವ ನೀರು, ಆಕೆ ಮನಸ್ಸಲ್ಲಿರ್ತಕ್ಕಂಥ ದುಃಖ ಇದೆಯಲ್ಲ, ಬಹುಶಃ ಅದು ಯಾವುದಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರು ಅವರು ಏನೆಲ್ಲ ಮಾತನಾಡ್ತಿದ್ರು ನೋಡಿದ್ವಿ. ಈಗ ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ ನಿಮಗೆ ಮದುವೆ ಮಾಡಿ ಕಳಿಸೋದು ಏನಕ್ಕೋಸ್ಕರ? ಲಕ್ಷಣವಾಗಿ ಹಣೆ ಕುಂಕುಮ ಇರಬೇಕು, ತಲೆಗೆ ಹೂವು ಮುಡಿಬೇಕು, ಕಿವಿ ಓಲೆ ಇರಬೇಕು, ಹೊತ್ತಿಗೆಯಲ್ಲಿ ಮಾಂಗಲ್ಯ ಸರ ಇರಬೇಕು. ಆ ಸೌಮಂಗಲ್ಯ ತರ ಗಟ್ಟಿಯಾಗ್ಲಿ, ನನ್ನ ಮಗಳು ಚೆನ್ನಾಗಿರ್ಲಿ ಅಂತಲೇ ತಾಯಿ, ತನ್ನ ತಂದೆ ತಾಯಿ ಆ ಹೆಣ್ಣು ಮಕ್ಕಳನ್ನು ಒಂದು ಮನೆಗೆ ಸೇರಿಸ್ತಾರೆ. ಅವತ್ತು ಮೊದಲು ಉಡಿ ತುಂಬುತ್ತಾರೆ. ನೋಡಿ, ಈ ಉಡಿ ತುಂಬುವ ಕಾಯಕ ಎಲ್ಲಿ ಪ್ರಾರಂಭ ಆಗುತ್ತೆ ಅಂದ್ರೆ, ಹೆಣ್ಣು ಮಕ್ಕಳನ್ನ ಗಂಡನ ಮನೆ ಕಳಿಸುವಾಗ ಆಗುವಂತಹದ್ದು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗೆ ಆ ತನ್ನ ತವರು ಮನೆಯಿಂದ
ಉಡಿ ತುಂಬಿ ತನ್ನ ಸೆರೆಗಲ್ಲಿ ಆ ಮಡ್ಲಕ್ಕಿಯನ್ನ ಉಡಿಯಕ್ಕಿಯನ್ನ ಗಂಟು ಹಾಕೊಂಡು ತನ್ನ ಗಂಡನ ಮನೆ ಹತ್ರ ನಡೀತಾಳೆ. ಗಂಡನ ಮನೆ ಶ್ರೇಯಸ್ಸಿಗೋಸ್ಕರ. ಇಲ್ಲ ಅಂದ್ರೆ ಒಂದು ಉಡಿಯಕ್ಕೆ ಬೆಲೆ ಒಂದು 500 ರೂಪಾಯಿ ಖರ್ಚಾದ್ರೂ ಒಂದೊಂದು 1000 ರೂಪಾಯಿ ಚೀಟಿ ನೀವು ಚಕ್ಕು ತಗೊಂಡು ನಿಮಗೆ ಕೊಟ್ಬಿಟ್ರೆ ನೀವು ಅಷ್ಟೇ ಖುಷಿ ಪಡ್ತೀರಿ. ಆದರೆ ಈ ಸುಖ ಸಂತೋಷ ಇದೆಯಲ್ಲ, ಈ ಬಾಂಧವ್ಯ ಇದೆಯಲ್ಲ, ತನ್ನ ತವರಿನಿಂದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅಥವಾ ನನ್ನ ಮಗಳು ಚೆನ್ನಾಗಿರಬೇಕು, ನಮ್ಮ ಮನೆ ಅಂತ ಹೋಗ್ತಿರ್ತಕ್ಕಂಥ ಹೆಣ್ಣು ಮಗಳು ಆ ಕುಟುಂಬ ಚೆನ್ನಾಗಿ ಬೆಳೆಸಬೇಕು, ಅದು ಬೆಳಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಹೊರಡುವಂತಹ ರೀತಿ ಈ ಉಡಿ ತುಂಬುವ ಕಾರ್ಯಕ್ರಮ. ನೀವು ಮನೆಗೆ ಹೋದ ತಕ್ಷಣ ಆ ಉಡಿಯಕ್ಕಿಯನ್ನ 5 ಚಿಟಿಕೆಯಷ್ಟು ತೆಗೆದುಕೊಂಡು ಮೊದಲು ಈಶಾನ್ಯ ದಿಕ್ಕಿಗೆ ಹಾಕಬೇಕು. ಅದು ಸಮೃದ್ಧಿಯ ಸಂಕೇತ. ಆಗ್ನೇಯ ದಿಕ್ಕಿಗೆ ಹಾಕಬೇಕು. ಮನೆಯಲ್ಲಿ ಮಾಡುವಂತಹ ಅಡಿಗೆ ಅಮೃತ ಸಮಾನ. ನೈಋತ್ಯಕ್ಕೆ ಹಾಕಬೇಕು. ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಆರೋಗ್ಯಕ್ಕೋಸ್ಕರ. ವಾಯುವ್ಯಕ್ಕೆ ಹಾಕಬೇಕು. ಇರ್ತಕ್ಕಂಥ ದೋಷಗಳು ದೂರ ಆಗ್ಲಿಕ್ಕೋಸ್ಕರ. ಮಧ್ಯದಲ್ಲಿ ಭೂ ಪ್ರಾರ್ಥನೆ ಮಾಡಿ ಭೂಮಿ ಮೇಲೆ ಒಂದು ಚಿಟಿಕೆ ಹಾಕಬೇಕು. ಇಡೀ ವಾಸ್ತುವಲ್ಲಿ ಇರ್ತಕ್ಕಂಥ ಎಲ್ಲರ ಕ್ಷೇಮಕ್ಕೋಸ್ಕರ. ಇದು ವಾಸ್ತುವಿಗೆ ಸಂಬಂಧಪಟ್ಟದ್ದು. ಅಂತಹ ನಿಟ್ಟಿನಲ್ಲಿ ಇಂತಹ ಒಂದು ಬೃಹತ್ ಮಟ್ಟದ ಚಿಂತನೆಯನ್ನು ಮಾಡಿ ಇವತ್ತಿನ ಕಾಯಕವನ್ನ ಬಹಳ ಅದ್ದೂರಿಯ ಮಾಡಬಹುದಾಗಿತ್ತು. ದೊಡ್ಡದ ಕೇಕ್ ಕತ್ತರಿಸಿಬಿಟ್ಟು ನಮ್ಮ ಭಾಗದಲ್ಲಿ ನೋಡಬೇಕು ನೀವು. ನಮ್ಮ ಭಾಗದಲ್ಲಿ ಹುಟ್ಟಿದಪ್ಪ ಅಂದ್ರೆ ಆ ಸಡಗರ ಸಂಭ್ರಮನೇ ಬೇರೆ. ಆದರೆ ಇಲ್ಲಿ ನಾನು ಸಡಗರ ಸಂಭ್ರಮ ನೋಡಿ ಅವ್ರು ನನಗೆ ಬಹಳ ಆನಂದ ಆಯಿತು. ಅದಕ್ಕೋಸ್ಕರನೇ ಉತ್ತರ ಕರ್ನಾಟಕದ ಕಾರ್ಯಕ್ರಮ ಅಂದ್ರೆ ಮುಂಚೂಣಿಯಲ್ಲಿಲ್ಲ. ಉದ್ದೇಶ ಏನಪ್ಪಾ ಅಂದ್ರೆ ಇದಕ್ಕೋಸ್ಕರನೇ. ಇಂತಹ ಕಾರ್ಯಕ್ರಮ ಅದ್ಭುತವಾದಂತಹ ಕಾರ್ಯಕ್ರಮ. ಹುಕ್ಕೇರಿ ಶಿವಾಚಾರ್ಯ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳು ಸಹಿತ ಬಂದಿರತಕ್ಕಂಥದ್ದು. ಸಾಕಷ್ಟು ಜನ ಯತಿವರಣ್ಯರು, ಸಾಕಷ್ಟು ಜನ ಸಾಧು ಸಂತರು, ಗುರುಗಳು ಎಲ್ಲರೂ ಸಹಿತ ಆಗಮಿಸಿರ್ತಕ್ಕಂಥದ್ದು. ಹಾಗೂ ರಾಜ್ಯದಲ್ಲಿ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತಹ ಶಶಿಕಲಾ ಜೊಲ್ಲೆ ಅವರು ಹಾಗೂ ನಮ್ಮ ದುರ್ಯೋಧನ ಐಹೊಳೆಯವರು ಇವತ್ತಿನ ಇಂತಹ ಧರ್ಮ ಕಾರ್ಯಗಳು ನಡೆಸುವಂತಹ ಕಾಯಕದಲ್ಲಿ ಧರ್ಮ ಕಟ್ಟುವ ಕಾಯಕವನ್ನ ಮಾಡಿ ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಜನಸೇವೆ, ಜನಾರ್ದನ ಸೇವೆ ಎಂಬತಕ್ಕಂಥ ರೀತಿ ಅವರ ಸೇವೆಯನ್ನು ಮಾಡಿಕೊಂಡು ಬಂದು ಮುಂಬರ್ತಕ್ಕಂಥ ದಿನಗಳಲ್ಲೂ ಸಹಿತ ಇಂತಹ ಒಂದು ಬೃಹತ್ ಮಟ್ಟದ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡುವಂಥದ್ದಾಗಲಿ, ಇನ್ನಷ್ಟು ಜನಸೇವೆ ಮಾಡಲಿಕ್ಕೆ ಒಂದು ಸುಂದರವಾದ ಅವಕಾಶ ಮತ್ತೊಮ್ಮೆ ಅವರಿಗೆ ಒದಗಿ ಬರಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗೂ, ಈ ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿ ನಾನು ಪ್ರತ್ಯೇಕವಾಗಿ ಹೇಳಬೇಕಂತ ಇಲ್ಲ. ನಮ್ಮ ಭಾಗದ ಪೊಲೀಸ್ ಸಿಬ್ಬಂದಿಗೂ ಈ ಭಾಗದ ಪೊಲೀಸ್ ಸಿಬ್ಬಂದಿಗೂ ಬಹಳ ಡಿಫರೆನ್ಸ್ ಇದೆ. ಈ ಭಾಗದ ಪೊಲೀಸ್ ಸಿಬ್ಬಂದಿ, ನೀವು ಕೂತಿದ್ರಲ್ಲ ಹೆಣ್ಣು ಮಕ್ಕಳು ತಾಯಂದ್ರು, ನಿಮ್ಮ ಮನಸ್ಸಲ್ಲಿ ಏನ್ ಕಾತುರತೆ ಇರುತ್ತೋ, ಎಷ್ಟು ಪ್ರೀತಿ ವಿಶ್ವಾಸ ಕಾಣ್ತಿರೋ ಅಷ್ಟೇ ಪ್ರೀತಿ ವಿಶ್ವಾಸ ಈ ತಾಯಂದ್ರು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದರು ಮಾಡ್ತಾರೆ. ಅಂದ್ರೆ ಒಂದು ಭಾವನೆ, ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯ, ನಮ್ಮ ಬದುಕಂದ್ರೆ ಇದು. ಇಲ್ಲಿ ಸ್ಥಿತಿಗತಿಗಳಿಗೆ ಬೆಲೆ ಇಲ್ಲ. ಮನುಷ್ಯ ಆಸ್ತಿಗೆ ಬೆಲೆ ಕೊಡೋದಿಲ್ಲ, ಅವನ ಶ್ರೀಮಂತಿಕೆಗೆ ಬೆಲೆ ಇಲ್ಲ. ಹೃದಯ ಸಿಂಹಾಸನಕ್ಕೆ ಬೆಲೆ ಕೊಡ್ತೀರಿ. ಹೃದಯದಲ್ಲಿರ್ತಕ್ಕಂಥ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ತೀರಿ. ನೀವು ತೋರಿಸುವಂತ ಆ ಪ್ರೀತಿ ವಿಶ್ವಾಸಕ್ಕೆ ಬೆಂಗಳೂರಾದ್ರೂ ಸರಿ, ಮಂಗಳೂರಾದ್ರೂ ಸರಿ, ಇನ್ನೆಲ್ಲಾದ್ರೂ ಸರಿ, ದೇಶ ಹೊರದೇಶದಲ್ಲಿದ್ದರೂ ಉತ್ತರ ಕರ್ನಾಟಕ ಜನತೆ ಹೊರದೇಶದಲ್ಲಿದ್ದಾರೆ ಅಂದ್ರೆ ಅಲ್ಲಿಗೂ ಸಹಿತ ಬಂದು ಕಾರ್ಯಕ್ರಮ ಮಾಡಕ್ಕೆ ಮನಸ್ಸಾಗುವಂತ ಕಾಯಕ ಈ ನಿಮ್ಮ ಆನಂದ್ ಗುರುಜಿ ಅವರು. ಮೊದಲನೇದಾಗಿ ಹುಕ್ಕೇರಿ ಶ್ರೀಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂದ್ರೆ ಹುಕ್ಕೇರಿ ಗುರುಗಳವರು ನನ್ನನ್ನು ಅವರ ಮನಸ್ಸಿನಲ್ಲಿಟ್ಟಿರ್ತಕ್ಕಂಥ ಸ್ಥಾನಕ್ಕೆ ನಾನು ಋಣನೇ ತೀರಿಸ್ಲಿಕ್ಕಾಗೋದಿಲ್ಲ. ಯಾಕೆ ಅಂತೆ ನಾನು ಇವತ್ತಿನ ದಿವಸ ಮನೋಗತ ಪ್ರಶ್ನಾತಂತ್ರದಲ್ಲಿ ಒಂದು ಹೆಚ್ಚಿನ ಕೀರ್ತಿಯನ್ನು ಪಡ್ಕೊಳ್ಲಿಕ್ಕೆ ಬಹಳ ದೊಡ್ಡ ಮಟ್ಟದ ಕಾರಣ ಹುಕ್ಕೇರಿ ಶ್ರೀಗಳು. ಯಾಕೆ ಅಂದರೆ ಅವರು ನನಗೆ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸರಿ ತಪ್ಪುಗಳನ್ನು ತಿದ್ದಿ ನೀನು ಹಿಂಗಲ್ಲ ಹಿಂಗೇ ನಡಿಬೇಕು ಎಂಬತಕ್ಕಂಥ ಮಾರ್ಗದರ್ಶನವನ್ನು ಕೊಟ್ಟು ನನ್ನನ್ನು ಇವತ್ತಿನ ದಿವಸ ಈ ಒಂದು ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರುಗಳಲ್ಲೂ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮ ರಾಯಭಾಗ್ಯ ಇನ್ನೊಂದು ಹೆಸರಿದೆ, ಏನಪ್ಪ, ಭೂಭಾಗ್ಯ ಅಂತ. ಏನಪ್ಪಾ ಅಂದ್ರೆ ಹೂವಿನ ಸ್ಥಳ ಅಂತ. ಆದ್ರೆ ಹೂವಿನ ಸ್ಥಳವೇನೋ ನಿಜ, ಅಂದ್ರೆ ಇಲ್ಲಿರ್ತಕ್ಕಂಥ ತಾಯಂದ್ರಾರು ಹೂವಿನಷ್ಟು ಮೃದು ಅಲ್ಲಪ್ಪ, ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನಿಸ್ತು, ನನಗೆ ಫೀಲ್ ಆಯ್ತು. ತಾಯಂದ್ರು ಆಶೀರ್ವಾದ ಕೇಳ್ದಾಗೆ ನಾನು ಅಂದ್ಕೊಂಡೆ, ಒಂದು ಸತಿ ಹಿಂಗ್ ಹಿಡಿದ್ರೆ ಕೈ ನಾನು ಅಲ್ಲಾಡ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ಶಕ್ತಿ ಇದೆ. ಆದ್ರೆ ಈ ಒಂದು ರಾಯಭಾಗದಲ್ಲಿ ಕಬ್ಬು ಮತ್ತು ಬಾಳೆಹಣ್ಣನ್ನ ಬೆಳೀತಕ್ಕಂಥದ್ದು. ಅದೇ ಒಂದು ವಿಚಾರಕ್ಕೆ ಬಂದಾಗ ಕಬ್ಬು ಎಷ್ಟು ಸಿಹಿಯೋ ಇಲ್ಲಿರ್ತಕ್ಕಂಥ ನನ್ನ ತಾಯಂದ್ರ ದೇಹಗಟ್ಟೆ ಅಷ್ಟೇ, ಆದ್ರೆ ಮನಸ್ಸು ಮಾತ್ರ ಬಹಳ ಸಿಹಿ, ಬಹಳ ಮೃದು. ಆ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಚಾರ ಆದ್ರೆ ರಾಯಭಾಗಕ್ಕೆ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ. ರಾಯ್ ಅಂದ್ರೆ ಏನು? ರಾಜ. ಭಾಗ ಅಂದ್ರೆ ಏನು? ಹುಲಿ. ರಾಯಭಾಗಲ್ಲಿ ರಾಜ ಹುಲಿಗಳು ಜಾಸ್ತಿ ಜನ ಇದ್ದಾರೆ ಇವತ್ತಿನ ದಿವಸ, ಇದಂತೂ ಒಪ್ಕೊಳ್ಳುವಂತ ಮಾತು. ರಾಯಭಾಗದಲ್ಲಿ ರಾಜ ಹುಲಿಗಳು ಜಾಸ್ತಿನೇ ಇದ್ದಾರೆ. ನಿಜವಾಗ್ಲೂ ಹಿಂದೂ
ಧರ್ಮ ಸಂಪ್ರದಾಯ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗ್ಲಿ. ಬಹುಶಃ ಆನಂದ್ ಗುರೂಜಿ ಅವರು ಬಂದದ್ದು ಬಹಳ ಸಂತೋಷ ಆಗೈತಿ. ಅದ್ರ ಜೊತೆ ಆ ತಾಯಿನೂ ಕೂಡ ಬಂದದ್ದು, ಅವರು ಕೂಡ ಜಯಲಕ್ಷ್ಮಿ ಅವರು. ಬಹುಶಃ ನಿಮಗೊಂದು ಮಾತನ್ನ ಹೇಳ್ತೀನಿ, ಇಲ್ಲೆಲ್ಲ ಇವ್ರೇನು ಉಡಿ ತುಂಬಾಕ ಆ ಕಡೆ ಹೋದ ತಕ್ಷಣನೇ ನಾನು ತನುಶ್ರೀಗೆ ಮತ್ತು ಮನುಶ್ರೀಗೆ ನಾವು ಮಾತಾಡಿದೀವಿ. ಆಗ ನಮ್ಮ ಇವನು ಬಹುಶಃ ನಾ ಟಿವಿ ಒಳಗೆ ನೋಡಿದಾಗೆಲ್ಲ ನನಗೆ ಜ್ಯೋತಿಷ್ ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಶ್ರೀನಿವಾಸನ್ ಬಹಳ ತುಂಟ. ಬಹುಶಃ ನನಗನಿಸಿದ ಮಟ್ಟಿಗೆ ಎಲ್ಲಿವರೆಗೆ ತುಂಟ ಅಂತಂದ್ರೆ, ನಾವು ಆನಂದ್ ಗುರೂಜಿ ಅವರು ಸಿಂಗಾಪುರಕ್ಕೆ ಹೋಗಿದ್ದೀವಿ. ಆ ಸಂದರ್ಭದಲ್ಲಿ ಹೋಗೋ ಮುಂದೆ ಒಂದು ಲಿಸ್ಟ್ ಕೊಟ್ಟಿದ್ದವು, ಇದನ್ನೆಲ್ಲ ತಗೊಂಡ ಬರ್ಬೇಕು ಗುರುಗಳೇ ಅಂತ ಹೇಳಿ. ನಾನು ಹಂಗೆ ಮಾಡ್ಬೇಡು, ಬಹಳ ಹತವಾದಿ. ಆದ್ರೆ ನನಗೇನು ಖುಷಿ ಅಂತಂದ್ರೆ, ಇವತ್ತು ತಂದೆಯ ಸ್ಥಾನವನ್ನ ನಿಜವಾಗ್ಲೂ ನಾನು ತುಂಬುತ್ತಾನೋ ಇಲ್ಲೋ ಅಂತ ಹೇಳಿ ನಾನಂತೂ ಅನ್ಕೊಂಡಿರ್ಕಿಲ್ಲ. ಯಾಕಂದ್ರೆ ಅಷ್ಟು ತುಂಟ ಶ್ರೀನಿವಾಸ್. ಇವತ್ತ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ಆನಂದ್ ಗುರುಜಿ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಅವ್ರು ಬಂದದಕ್ಕಿಂತ ಈ ನನ್ನ ಮಗು ಬಂದದ್ದು ನನಗಂತೂ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗಿದೆ ನನಗೆ. ಯಾಕಂದ್ರೆ ಅವ್ರು ನೋಡಿ ಅದೇ ಸ್ಥಾನದಲ್ಲಿ ಮುಂದೆ ಹೋಗ್ಬೇಕು. ತಂದೆ ಆದ್ಮೇಲೆ ಮುಂದಿನವ್ರು ಅದ್ರ ಮಾಡ್ತಾರೋ ಇಲ್ಲೋ ಅನ್ನೋ ಭರವಸೆ. ಇವತ್ತು ಅವನು ಬೆಳೆದು ನಿಲ್ಲಬೇಕು. ಮತ್ತೆ ಜೊತೆಗೆ ಇನ್ನೊಂದು ಮಾತು, ರಾಯಬಾಗ್ ಅಂದ್ರೆ ಏನು, ಎಂತ ವಿವರಣೆಗಳನ್ನ ಇವತ್ತು ಕೊಟ್ಟ ಅಂತಂದ್ರೆ ನನಗಂತೂ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗ್ಯದ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬಂದದ. ನಿಮ್ ಜೊತೆ ಎಲ್ಲ ಬೆರೆತು ನೋಡಿ, ಬಹಳ ಬಹುಶಃ ನಮ್ಮಿಬ್ಬರಿಗಿಂತನೂ ಎತ್ತರ ತನಕ ಕಾಣ್ತದಲ್ರಿ. ನಮ್ಮನ್ನಿಬ್ಬರಿಗಿಂತನೂ ಇನ್ನೂ ಎತ್ತರ ಆಗ್ತಾನೆ ಅನ್ನೋ ಅನ್ಸಾಕತ್ತದ. ಇನ್ನೂ ಭಗವಂತ ಅವನಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ. ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತೇನೆ ನಿಮಗ, ದುರ್ಯೋಧನ ಐಹೊಳೆ ಅವರ ಬಗ್ಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಇರ್ತಾರೆ. ದುರ್ಯೋಧನ ಐಹೊಳೆ ಅವರು ಯಾವಾಗೂ ಕೂಡ ಬರೀ ಕಡೆ ನೀವು ಅನ್ಕೋಬಹುದು, ದುರ್ಯೋಧನ ಐಹೊಳೆ ಅವರು ಜನಸಾಮಾನ್ಯರ ಜೊತೆ ಇದ್ದು ಕೆಲಸನೂ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶಶಿಕಲಾ ಜೊಲ್ಲೆ ಅವ್ರನ್ನೂ ನಾ ಕೇಳಿದೀನಿ. ಆಮೇಲೆ ಮಹಾಂತೇಶ್ ಕೌಟಿಗೆ ಮಠನು ಕೇಳಿದೀವಿ. ಬಹುಶಃ ರಾಯಬಾಗ್ ತಾಲೂಕಕ್ಕೆ ಏನು ಕೊರತೆ ಆಗದೆ ಅದ್ಭುತವಾದ ಕೆಲಸವನ್ನ ದುರ್ಯೋಧನ ಐಹೊಳೆ ಅವರು ಮಾಡಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರರ 10ನೇ ವರ್ಷದ ಜಾತ್ರಾ ಮಹೋತ್ಸವ ಹೇಗಿತ್ತು ಮತ್ತು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಲ್ಲಿ ಸುಮಂಗಲಿಯರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.